ಸದ್ಯ ಇಡೀ ಸಿನಿರಂಗ ಕುತೂಹಲದಿಂದ ನಿರೀಕ್ಷಿಸ್ತಾ ಇರುವ ಕನ್ನಡದ ಪ್ಯಾನ್ ಇಂಡಿಯಾ ಚಿತ್ರ ಕೆಜಿಎಫ್ ಸರಣಿ ಸಿನಿಮಾಗಳ ಮೂಲಕ ಸಂಚಲನ ಸೃಷ್ಟಿಸಿ ಸ್ಯಾಂಡಲ್ವುಡ್ ಘಮವನ್ನ ದೇಶಾದ್ಯಂತ ಪಸರಿಸಿದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಿತ್ರದ ಮೂಲಕ ಗಮನ ಸೆಳೆದ ಮಲಯಾಳಂ ಮೂಲದ ಗೀತು ಮೋಹನ್ ದಾಸ್ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಗ್ಯಾಂಗ್ಸ್ಟರ್ ಚಿತ್ರದ ಶೂಟಿಂಗ್ ಈಗಾಗಲೇ ಆರಂಭವಾಗಿದೆ. ಚಿತ್ರದ ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ದ ಫ್ಯಾನ್ಸ್ಗೆ ಇದೀಗ ಗುಡ್ ನ್ಯೂಸ್ ಹೊರಬಿದ್ದಿದೆ. ಜನವರಿ 8 ಯಶ್ ಅವರ ಜನ್ಮದಿನ. ಈಗಾಗಲೇ ಅವರು ಜನ್ಮದಿನದಂದು ಊರಲ್ಲಿ ಇರೋದಿಲ್ಲ ಅನ್ನೋದನ್ನ ತಿಳಿಸಿದ್ದು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದಂತಹ ಫ್ಯಾನ್ಸ್ಗೆ ನಿರಾಸೆಯಾಗಿತ್ತು. ಇದೀಗ ಆ ನಿರಾಸೆಯನ್ನ ಮರೆಯುವಂತಹ ಸುದ್ದಿಯೊಂದು ಹೊರಬಿದ್ದಿದೆ. ಹೌದು, ಡಿಸೆಂಬರ್ 8ರಂದು ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಕೊಡೋದಕ್ಕೆ ಟಾಕ್ಸಿಕ್ ಚಿತ್ರ ನಿರ್ಮಾಣ ಮಾಡ್ತಾ ಇರುವ ಕೆವಿಎನ್ ಪ್ರೊಡಕ್ಷನ್ ಮುಂದಾಗಿದೆ. ಅಂದು ಸಿನಿಮಾದ ಪೋಸ್ಟರ್ ಲಾಂಚ್ ಮಾಡೋದಕ್ಕೆ ಚಿತ್ರತಂಡ ಸಜ್ಜಾಗಿದೆ. ಕಳೆದ ವರ್ಷ ಯಶ್ ಹುಟ್ಟುಹಬ್ಬದಂದೇ ಟಾಕ್ಸಿಕ್ ಟೈಟಲ್ ಲಾಂಚ್ ಮಾಡಿದ್ದ ಚಿತ್ರತಂಡ ಇದೀಗ 1 ವರ್ಷದ ಬಳಿಕ ಪೋಸ್ಟರ್ ಲಾಂಚ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಕಳೆದ ವರ್ಷ ಟೈಟಲ್ ಲಾಂಚ್ ಮಾಡಿದ ಕೆವಿಎನ್ ಪ್ರೊಡಕ್ಷನ್ 2025ರ ಏಪ್ರಿಲ್ 10ರಂದು ಚಿತ್ರ ರಿಲೀಸ್ ಮಾಡೋದಾಗಿ ಘೋಷಣೆ ಮಾಡಿತ್ತು. ಆದರೆ ಕಾರಣಾಂತರಗಳಿಂದ ಚಿತ್ರೀಕರಣ ತಡವಾಗಿದ್ದು ಅಂದು ರಿಲೀಸ್ ಆಗೋದು ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಆ ದಿನದಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸೆಟ್ಟೇರಿದಾಗಿನಿಂದಲೂ ಕೂಡ ತೀವ್ರ ಕುತೂಹಲ ಕೆರಳಿಸಿರುವಂತಹ ಟಾಕ್ಸಿಕ್ ಚಿತ್ರತಂಡ ಈಗಾಗಲೇ ಬೆಂಗಳೂರಿನಲ್ಲಿ ಶೂಟಿಂಗ್ ನಡೆಸಿ ಮುಂಬೈಗೆ ತೆರಳಿದೆ. ಗೋವಾದ ಡ್ರಗ್ ಮಾಫಿಯಾದ ಮೇಲೆ ಈ ಚಿತ್ರ ಬೆಳಕು ಚೆಲ್ಲಲಿದೆ ಎನ್ನಲಾಗ್ತಿದೆ. ಆದರೆ ಇದುವರೆಗೂ ಚಿತ್ರತಂಡ ಕಥೆಯ ಕುರಿತಾಗಿ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ನಾಯಕಿಯಾಗಿ ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ನಟಿಸ್ತಾ ಇದ್ದು ಪ್ರಮುಖ ಪಾತ್ರದಲ್ಲಿ ನಯನತಾರಾ ಕಾಣಿಸಿಕೊಳ್ತಿದ್ದಾರೆ ಎನ್ನಲಾಗಿದೆ. ವಿಶೇಷ ಅಂದ್ರೆ ಟಾಕ್ಸಿಕ್ ತಂಡವು ಅಮೆರಿಕದ ಖ್ಯಾತ ಚಲನಚಿತ್ರ ನಿರ್ಮಾಣ ಮತ್ತು ವಿತರಣಾ ಕಂಪನಿ 20th ಸೆಂಚುರಿ ಫಾಕ್ಸ್ ನೊಂದಿಗೆ ಚಿತ್ರದ ಅಂತಾರಾಷ್ಟ್ರೀಯ ಹಕ್ಕು ವಿತರಣೆಯ ಬಗ್ಗೆ ಚರ್ಚೆ ನಡೆಸ್ತಾ ಇದೆ ಎನ್ನಲಾಗಿದೆ. ಚರ್ಚೆಗಳು ಆರಂಭಿಕ ಹಂತದಲ್ಲಿವೆ. ಟಾಕ್ಸಿಕ್ ಅನ್ನ ಜಾಗತಿಕ ಚಿತ್ರವನ್ನಾಗಿಸುವ ಯೋಜನೆ ಕೂಡ ಇದೆ. ಟಾಕ್ಸಿಕ್ ನ ಕಥೆ ಹೇಳೋದ್ರ ಮಾದರಿ ಮತ್ತು ದೃಶ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋದು ಇದಕ್ಕೆ ಕಾರಣ ಅಂತ ಮೂಲಗಳು ತಿಳಿಸಿರೋದಾಗಿ ವರದಿಯೊಂದು ಹೇಳಿದೆ. ಮೂಲಗಳ ಪ್ರಕಾರ ಈ ವರ್ಷ ಡಿಸೆಂಬರ್ ವೇಳೆಗೆ ಚಿತ್ರ ತೆರೆಗೆ ಬರಲಿದೆ. ಈಗಾಗಲೇ ಅಂತಾರಾಷ್ಟ್ರೀಯ ತಂತ್ರಜ್ಞರು ಸಿನಿಮಾದ ಭಾಗವಾಗಿದ್ದು ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ.